ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ರೇವ್ ಪಾರ್ಟಿ ನಶೆ ರಾಣಿಯರ ರಹಸ್ಯ ಬಯಲಾಗಿದೆ. ನಾನವಳಲ್ಲ ಅಂತ ನಟಿ ಹೇಳಿದ್ರು. ಈಗ ನಟಿ ರಕ್ತದಲ್ಲಿ ಡ್ರಗ್ ಘಾಟು ಕಂಡು ಬಂದಿದೆ. ಸನ್ಸೆಟ್ ಟು ಸನ್ರೈಸ್ ಹೆಸರಲ್ಲಿ ನಡೀತಾ ಇದ್ದ ಪಾರ್ಟಿ ಇದು. ನಟಿ ಹೇಮಾ, ನಟಿ ಆಶಿ ರಾಯ್ ಡ್ರಗ್ಸ್ ಸೇವಿಸಿದ್ದು ದೃಢ ಆಗಿದೆ. ಬ್ಲಡ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದವರಿಗೆ ಈಗ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ತಾನು ತೋಡಿದ್ದ ಗುಂಡಿಗೆ ತಾನೇ ಬಿದ್ದಿದ್ದಾರೆ ನಟಿ ಹೇಮಾ. ಸಿಸಿಬಿ ಪೊಲೀಸರಿಗೆ ಈಕೆ ನಟಿ ಅಂತ ಗೊತ್ತಾಗಿದ್ದು ಬಹಳ ತಡವಾಗಿ. ರೇವ್ ಪಾರ್ಟಿ ಎಷ್ಟು ದಿನದಿಂದ ನಡೆದಿತ್ತು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ನಟಿ ಹೇಮಾ ಡ್ರಗ್ಸ್ ಸೇವನೆ ಮಾಡಿರುವುದು ಕನ್ಫರ್ಮ್ ಆಗಿದೆ. ಸಿಸಿಬಿ ಮಾಡಿಸಿದ್ದ ಟೆಸ್ಟ್ನಲ್ಲಿ ನಟಿ ಹೇಮಾ ಪಾಸಿಟಿವ್ ಅಂತ ಬಂದಿದೆ. ಮತ್ತೆ ವಿಚಾರಣೆಗೆ ಕರೆಸೋದಕ್ಕೆ ಸಿಸಿಬಿ ಪೊಲೀಸರು ಸಿದ್ಧತೆ ನಡೆಸಿಕೊಳ್ತಿದ್ದಾರೆ. ಪ್ರಶಾಂತ್, ಪ್ರಶ್ನೆ ಇರೋದು ಇದು ಒಂದೇ ಪಾರ್ಟಿ ನಡೆಯುತ್ತಾ ಅಥವಾ ನಡೀತಾನೆ ಇರುತ್ತಾ? ಅವರಿಗೆ ಎಲ್ಲಿಂದ ಈ ನಶಾ ಪದಾರ್ಥಗಳು ಅವರಿಗೆ ಸಿಗ್ತಾ ಇದೆ? ಯಾರ್ಯಾರು ಪೆಡ್ಲರ್ಗಳಿದ್ದಾರೆ? ಎಷ್ಟು ಜನರ ಗುಂಪಿದೆ? ಹಿಂಗಿದೊಂದು ರೇವ್ ಪಾರ್ಟಿ ಅರೇಂಜ್ ಆಗತ್ತೆ, ದೊಡ್ಡ ಮಟ್ಟದಲ್ಲಿ ಅರೇಂಜ್ ಆಗುತ್ತೆ, ಅಷ್ಟು ಜನ ಸೇರ್ತಾರೆ ಅಂದರೆ ಸುಮ್ಮನೆ ಅಲ್ಲ, ಅಥವಾ ಮೊದಲನೇ ಸಲನೂ ಅಂತ ಅನ್ನಿಸ್ತಿಲ್ಲ. ಅಲ್ಲ, ನೀವು ರೇಡ್ ಆದಾಗ ಅಥವಾ ಸಿಕ್ಕಿ ಬಿದ್ದಾಗ ಮಾತ್ರ ರೇವ್ ಪಾರ್ಟಿ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ. ಈ ರೀತಿಯ ರೇವ್ ಪಾರ್ಟಿಗಳು ಸತತವಾಗಿ ನಡೀತಾ ಇರ್ಬೋದು. ಈ ಬಾರಿ ರೇಡ್ ಆಗಿರ್ಬೋದು. ಇನ್ನೊಂದು ಪ್ರಶ್ನೆ ಇದೆ, ಈ ತೆಲುಗು ಚಿತ್ರರಂಗಕ್ಕೆ ಏನಾಗಿದೆ? ನಿಮ್ಗೆ ಸ್ವಲ್ಪ ಒಂದು ವರ್ಷದ ಹಿಂದೆ ನನಗೆ ನೆನಪಿರುವ ಪ್ರಕಾರ ಇಡೀ ತೆಲುಗು ಚಿತ್ರರಂಗದ ನಟ ನಟಿಯರ ಮೇಲೆ ಡ್ರಗ್ಸ್ ಸೇವನೆಯ ಆರೋಪ ಬಂದಿತ್ತು. ಅವರನ್ನು ಅಲ್ಲಿನ ಹೈದರಾಬಾದ್ ಪೊಲೀಸರು ವಿಚಾರಣೆಗೆ ಕರೀತಕ್ಕಂಥ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ರೀತಿಯ ರೇವ್ ಪಾರ್ಟಿಗಳು ನಡೀತಾ ಇದೆ. ಕರ್ನಾಟಕದಾದ್ಯಂತ ಹೋದಲ್ಲೆಲ್ಲ ಜನ ಏನು ಹೇಳ್ತಾರೆ ಗೊತ್ತಾ? ನಮ್ಮೂರಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ, ನಮ್ಮೂರಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ. ಇದಕ್ಕೊಂದು ರೀತಿಯ ಕಡಿವಾಣ ಹಾಕದೇ ಹೋದರೆ ಈ ರೀತಿ ನೋಡಿ, ಈಗ ಅವಳು ನಟಿ ಇದ್ಲೋ ಇಲ್ವೋ ಟೆಸ್ಟಲ್ಲಿ, ಈಗ ಟೆಸ್ಟಲ್ಲಿ ಬರ್ತಾಯಿದೆ ಅವಳದು ಪಾಸಿಟಿವ್ ಬರ್ತಾಯಿದೆ, ನಟಿ ನಾನು ಅಲ್ಲಿ ಇರಲೇ ಇಲ್ಲ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ವಿ. ಅಂದರೆ ನನಗನ್ಸುತ್ತೆ ಕರ್ನಾಟಕದಲ್ಲಿ ಈ ಡ್ರಗ್ಸ್ ಹಾವಳಿಗೆ ಕಡಿವಾಣ ಹಾಕ್ತಕ್ಕಂಥ ಒಂದು ಗಂಭೀರ ಪ್ರಯತ್ನ ನಡೀಲೇಬೇಕು. ಬರೀ ರೇವ್ ಪಾರ್ಟಿ ಅಂತಲ್ಲ, ಡ್ರಗ್ಸ್ ಹಾವಳಿಗೆ ಒಂದು ಕಡಿವಾಣ ಸಣ್ಣ ಸಣ್ಣ ತಾಲೂಕಾ ಪ್ಲೇಸ್ಗಳವರೆಗೆ ಈ ಪೆಟ್ಟಿಗೆ ಅಂಗಡಿಗಳ ಹಾವಳಿ ಜಾಸ್ತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.